ಬರ್ರಿ ಇವತ್ತು ಒಂದಿಷ್ಟು ವಿಚಾರನ ಮಾತಾಡ್ಬೇಕಂತ ಹೇಳಿ ನಿಮ್ಮ ಜೊತೆ ಬಂದಿದ್ದೀನಿ. ಏನಂತಂದ್ರೆ ಇವಾಗ ಆಲ್ರೆಡಿ ಗೊತ್ತದ ನೋಡ್ರಿ ನಾ ಪ್ರೆಗ್ನೆಂಟ್ ಅಂಥೇಳಿ. ನನಗೆ ಇವಾಗ ಪ್ರೆಸೆಂಟು 8 ತಿಂಗಳು ನೋಡ್ರಿ, 8 ತಿಂಗಳು ರನ್ನಿಂಗ್ ಅದ. ಈ ಟೈಮ್ ಒಳಗೆ ನನಗೆ ಯಾವ್ಯಾವ ರೀತಿ ಅನುಭವ ಅದಾವು ಏನು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮೊದಲು ನೋಡ್ರಿ ನನ್ನ ಮಕ್ಕಳ ಬಗ್ಗೆ ನನಗೆ ಪ್ರೌಡ್ ಅನ್ಸಾಗ್ತದೆ. ಇಬ್ಬರು ಕೂಡ ಹೆಣ್ಮಕ್ಳು. ಮಕ್ಕಳು ನೋಡ್ರಿ, ಮಕ್ಕಳಿಗೇನು ಹೇಳ್ಕೊಡೋದೇ ಬೇಕಾಗಿಲ್ಲ. ಯಾಕಂದರೆ ಇವಾಗಿನ ಕಾಲದೊಳಗೆ ಮಕ್ಕಳು ಸ್ವಲ್ಪ ಸೂಕ್ಷ್ಮನ ಅರ್ಥ ಮಾಡ್ಕೊಂಬಿಡ್ತಾರೆ, ಹೆಂಗೆ ಮಾಡಬೇಕು ಏನು ಅಂಥೇಳಿ ತಿಳಿಸಿ ಹೇಳೋ ಅವಶ್ಯಕತೆನೇ ಇಲ್ಲ ನೋಡ್ರಿ ಅವ್ರಿಗೆ. ಅಂಥದ್ರೊಳಗೆ ನನ್ನ ಮಕ್ಕಳು ಕೂಡ ಅದೇ ರೀತಿ ನೋಡ್ರಿ. ಯಾಕಂದರೆ ಇವಾಗಿನ ಟೈಮ್ದೊಳಗೆ ಆಲ್ರೆಡಿ ನಂದು ವೆಯ್ಟ್ ಹೆಚ್ಚಿರೋದ್ರಿಂದ ಈ ಸಲ ತುಂಬಾ ವೆಯ್ಟ್ ಹೆಚ್ಚಾಗಿದೆ. ಹಾಗಾಗಿ ಸ್ವಲ್ಪ ತ್ರಾಸು ಕೂಡ ಆಗಕತ್ತಿತ್ತು ನನಗೆ. ಕೂಡೋದು ಹೇಳೋದು ಮತ್ತು ಜಾಸ್ತಿ ಹೊತ್ತು ನಿಂತ್ರದ ಎಲ್ಲನೂ ಕಾಲದೆಲ್ಲನೂ ಬಾವು ಬರ್ತಾವೆ ನೋಡ್ರಿ, ಬಗ್ಗೋದು ಆಗಂಗಿಲ್ಲ. ಬಟ್ ನನ್ನ ಮಕ್ಕಳು ನೋಡ್ರಿ ಏನೋ ಗೊತ್ತಿಲ್ಲ, ವರನೇ ಅಂತ ಹೇಳ್ಬೇಕು. ಇಬ್ಬರು ಕೂಡ ಹೆಣ್ಮಕ್ಳು. ನನಗೊಂದು ತಾಯಿ ರೂಪನೇ ಅಂತ ಅನ್ಸೋದು ನನಗಿವಾಗ. ಯಾಕಂದ್ರೆ ನಾನು ಏನರ ಕೆಲಸ ಮಾಡಿದ್ರೆ ಸಾಕಮ್ಮ ಅದನ್ನು ತೊಗೋಬೇಡ ಇದು ತೊಗೋಬೇಡ ಅಂತ ಹೇಳಿ ಕೊಡಕ್ಕೆ ಬರ್ತಾರೆ. ತುಂಬಾ ಖುಷಿ ಅನಿಸುತ್ತೆ ನನಗೆ, ಇಷ್ಟು ಸಣ್ಣ ಮಕ್ಕಳು ಇಷ್ಟು ಅರ್ಥ ಮಾಡ್ಕೋತಾರಲ್ಲ ಅಂಥೇಳಿ. ಯಾಕಂದ್ರೆ ಮಕ್ಕಳು ನೋಡ್ರಿ ಇನ್ನೂ ಸಣ್ಣವ್ರು ಅದಾರ ಅವರು. ಬಟ್ ಸಣ್ಣವರಿದ್ದರೂ ಕೂಡ ಅಷ್ಟೊಂದು ತಿಳುವಳಿಕೆ ಐತಲ್ಲ, ಅದನ್ನು ನೋಡಿದ್ರೆ ನನಗೆ ಶಾಕ್ ಅನಿಸುತ್ತೆ ಮತ್ತು ಹೆಮ್ಮೆ ಕೂಡ ಅನ್ಸುತ್ತೆ ನೋಡ್ರಿ. ಯಾಕಂದ್ರೆ ನನಗೆ ಇಬ್ಬರು ಹೆಣ್ಮಕ್ಳಾದ್ರಲ್ಲ ಅಂಥೇಳಿ ಒಂಥರ ಕೊರಗಿತ್ತು. ಬಟ್ ಈಗ ನೋಡಿದ್ರೆ ಕಷ್ಟ ಕಾಲದಾಗ ಆಗೋರೇ ಹೆಣ್ಮಕ್ಳು, ಗಂಡು ಮಕ್ಳೇನು ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ತಿಳುವಳಿಕೆ ಐತೆ ನೋಡ್ರಿ ನನ್ನ ಮಗಳೇ. ದೊಡ್ಡ ಮಗಳಂತೂ ಏನಾದರೂ ಮಾಡೋಕತ್ರ ಸಾಕು, ಅಮ್ಮ ಅದು ಬೇಕಾ ಇದು ಬೇಕಾ, ಪಾತ್ರೆ ಅದು ತೊಳೆಕದು ಇಟ್ಟಾಕತ್ರ ಮೇಲೆ ತೆಗೆದು ಕೊಡ್ತಾಳೆ, ಮತ್ತು ಊಟಕ್ಕದು ಇಟ್ಟರೆ ಎಲ್ಲನೂ ತೆಗೆದಿಡೋದು, ಮತ್ತು ಬಟ್ಟೆ ಮಡ್ಚೋದು, ಈ ರೀತಿ ಎಲ್ಲ ಕೆಲಸನೂ ಮಾಡಕತ್ತಾಳೆ ಆಕಿಗೆ ಎಷ್ಟು ಆಗುತ್ತಲ್ಲ ಅಷ್ಟನ್ನು ಮಾಡ್ತಾಳೆ. ನಂಗೆ ಅಷ್ಟೇ ಖುಷಿ ಆಗುತ್ತೆ. ಸಣ್ಣ ಮಗಳು ನೋಡ್ರಿ ಇನ್ನೂ ಅಷ್ಟೊಂದು ತಿಳುವಳಿಕೆ ಇಲ್ಲ, ಆಕಿಗೆ ಇನ್ನೂ ಸಣ್ಣಕ್ಕಿದಾಳ. ಹಾಗಾಗಿ ಇದರಿಂದ ನನಗೇನು ಅನ್ಸೋದು ಅಂತಂದ್ರೆ ಗಂಡು ಮಗನ ಮೇಲೆ ಆಸೆನೇ ಹೋಗ್ಬಿಟ್ಟದ. ಯಾಕಂದ್ರೆ ಯಾವಿದ್ರೂ ಕೂಡ ನೋಡ್ರಿ ಮಕ್ಕಳೇ. ಬಟ್ ಕಳ್ಳ ಜಾಸ್ತಿ ಇರೋದು ಹೆಣ್ಮಕ್ಳಿಗೆ ಅಂತ ಅನ್ಸೋದ. ನಾನು ಒಂದು ಏನಾದರೂ ಕೂಡ ನನಗೆ ಗಂಡು ಮಗು ಬೇಕು ಅಂತ ಆಸೆ ಇತ್ತು. ಬಟ್ ಈಗ ನನ್ನ ಮಕ್ಕಳು ನೋಡಿದ್ಮೇಲೆ ಅನ್ಸಾಗ್ತದ ಗಂಡು ಮಕ್ಳಕ್ಕಿಂತ ಹೆಣ್ಮಕ್ಳನ್ನೇ ಕಳ್ಳ ಜಾಸ್ತಿ ಅಂತೇಳಿ ಹೇಳ್ತಿದ್ರು ಯಾವಾಗಲೂ ಕೂಡ. ಹಿಂದಿನ ಕಾಲದಾಗ ಹಿರಿಯರೆಲ್ಲರೂ ಹೇಳ್ತಾರೆ ಹೆಣ್ಮಕ್ಳಿಗೆ ಕಳ್ಳ ಜಾಸ್ತಿ ಅಂಥೇಳಿ. ಆದರೂ ಕೂಡ ಖುಷಿ ಆಗುತ್ತೆ ನೋಡ್ರಿ ನನ್ನ ಮಕ್ಕಳು ನೋಡಿದ್ರೆ. ಈ ರೀತಿಯಾಗಿ ನನ್ನ ಮಕ್ಕಳು ಚೇಂಜ್ ಆಗ್ತಾರಂತ ಅಂದ್ಕೊಂಡಿದ್ದಿಲ್ಲ. ಯಾಕಂದರೆ ಇನ್ನೂ ಅವಳಿಗೆ 7 ವರ್ಷ ಇವಾಗ ರನ್ನಿಂಗು. ಅವಳು ಇನ್ನೊಬ್ಬಳು 4 ವರ್ಷ ಚಿಕ್ಕವಳು, ಅಷ್ಟೊಂದು ಇದು ಇಲ್ಲ. ಬಟ್ ದೊಡ್ಡವಳು ಮಾತ್ರ ಎಲ್ಲನೂ ಅರ್ಥ ಮಾಡ್ಕೋತಾಳೆ. ಎಲ್ಲನೂ ಇಲ್ಲ ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಕಾಲದು ಒತ್ತೋದು ಮಾಡ್ತಾಳೆ, ಮತ್ತು ಉಳಿಲ್ಲನೂ ಅಂತ ಕೇಳ್ತಾಳೆ, ಮತ್ತು ಹಾಸಿಗೆದು ಇಡೋದು ದಿಂಬಿಡೋದು ಎಲ್ಲನೂ ಈ ರೀತಿ ಚಿಕ್ಕ ಕೆಲಸ ಕೂಡ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನನಗೆ ಖುಷಿ ಅನಿಸುತ್ತೆ. ನಿಮ್ಮ ಮನೆಯೊಳಗೂ ನಿಮ್ಮ ಮಕ್ಕಳನ್ನ ಇದೇ ರೀತಿ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಯಾವ ರೀತಿ ನಿಮ್ಮ ಮಕ್ಕಳನ್ನು ಕೆಲಸ ಮಾಡ್ತಿದ್ರು, ನೀವು ಪ್ರೆಗ್ನೆಂಟ್ ಇರಬೇಕಾದ್ರೆ ಯಾವ್ಯಾವ ರೀತಿ ಅನುಭವ ಆಗಿತ್ತು ಅನ್ನೋದನ್ನು ಹೇಳ್ರಿ. ನನಗೆ ನನ್ನ ಮಕ್ಕಳ ಬಗ್ಗೆ ಪ್ರೌಡ್ ಫೀಲ್ ಅನ್ನಿಸ್ತು. ಹಾಗಾಗಿ ನಾನು ಇವಾಗ ನಿಮ್ಮ ಜೊತೆ ಒಂದಿಷ್ಟು ಶೇರ್ ಮಾಡಿಕೊಂಡೆ. ಒಂದಿಷ್ಟು ವಿಡಿಯೋ ಅದ ನೋಡ್ರಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನಂದು ಡೆಲಿವರಿ ಸ್ಟೋರಿನ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಕಮ್ಯುನಿಟಿ ಪೋಸ್ಟ್ ಒಳಗೆ ಹಾಕಿದ್ದೆ ನೋಡ್ರಿ. ಆಲ್ಮೋಸ್ಟ್ ಚೆನ್ನಾಗಿ ಮಾಡಿರಿ ಅಂತ ಹೇಳ್ಯಾರ. ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗೆ ಡೆಲಿವರಿ ಸ್ಟೋರಿನ ಹೇಳ್ತೀನಿ ನೋಡ್ರಿ. ನಂದು ಫಸ್ಟ್ ಮತ್ತು ಸೆಕೆಂಡು ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಇವಾಗ ನನ್ನ ಮಕ್ಕಳದ್ದು ಕೆಲವೊಂದಿಷ್ಟು ವಿಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಾಯ್ ಅಮ್ಮು, ಹೇಳಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳು. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ವೆರಿ ಗುಡ್ ಗರ್ಲ್. ಅಮ್ಮು, ನೀ ನನ್ನ ಕೈಯಾಗ ಏನೇನು ಹೆಲ್ಪ್ ಮಾಡ್ತೀವಿ ಹೇಳವ? ಮತ್ತೇನು ಮಾಡ್ತೀರಿ? ನೀವ್ಯಾಕೆ ನಾ ಹೇಳಿದ ಕೆಲಸ ಮಾಡ್ತೀರಿ? ಹೌದು, ವೆರಿ ಗುಡ್ ಗರ್ಲ್.
ನೋಡಿದ್ರಲ್ಲ ನನ್ನ ಮಗಳು ಸಣ್ಣ ಮಗಳು ಯಾವ ರೀತಿ ಹೇಳಿದ್ಲು ಅಂಥೇಳಿ. ನಿಜವಾಗ್ಲೂ ಅವ್ರು ಏನಾದರೂ ಕೇಳಿದ್ರಸಕ್ಕೆ ಅಮ್ಮ ನಿಂಗೆ ಪಾಪು ಐತಿನಿ ಏನು ಕೆಲಸ ಮಾಡ್ಬಾರ್ದು ಜಾಸ್ತಿ ನಾವೇ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ದೊಡ್ಡ ಮಗಳು ಬಟ್ಟೆ ಎಲ್ಲನೂ ತಂದಿಟ್ಟಿದ್ದೆ. ಬಟ್ಟೆ ಕೂಡ ಅವಳಿಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಮಡಿಚಿಡ್ತಾಳೆ ಮತ್ತು ಕೊಡು ಅಂದ್ರೆ ಕೊಡ್ತಾಳೆ. ಈಗ ನಾ ಬಟ್ಟೆದು ಹಾಕಬೇಕಾದ್ರೆ ಬಗ್ಗುದದು ಆಗಲ್ಲ ಅಂಥೇಳಿ ಬಟ್ಟೆ ಒಂದೊಂದೇ ಕೊಡ್ತಾಳೆ ನೋಡ್ರಿ. ನಾನು ಅದನ್ನು ಒಣಾಕ್ತೀನಿ. ನಿಕ್ಕಿ ನೋಡ್ಬೇಕು ಇಲ್ಲಿ ಸಣ್ಣಕಿ ಏನೋ ಚೆಲ್ಲಿದ್ಲು, ಹಾಗಾಗಿ ಅದನ್ನು ನೀರು ತೊಗೊಂಡು ಒರ್ಸಾಕತ್ತಾಳೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕೆಲಸನ ಮಾಡ್ತಾರಲ್ಲ ನನಗೆ ತುಂಬಾ ಖುಷಿ ಅನ್ಸಾತದ. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೊಂದು ತಿಳುವಳಿಕೆಲ್ಲ ಐತಲ್ಲ ಅಂಥೇಳಿ. ಈಗಿನ ಮಕ್ಳಿಗೆ ನೋಡ್ರಿ ಏನು ಹೇಳ್ಕೊಡೋದೇ ಬೇಕಾಗಿಲ್ಲ, ಯಾಕಂದ್ರೆ ಅಷ್ಟೊಂದು ಅರ್ಥ ಮಾಡ್ಕೋತಾರೆ. ಒಳ್ಳೇದಲ್ಲಿ ಕೆಟ್ಟದಲ್ಲಿ ನೋಡ್ರಿ ಮಕ್ಕಳು ಸಣ್ಣವರಿದ್ದಾಗನೇ ಅದನ್ನು ಜಲ್ದಿನೇ ಅವ್ರು ಅದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಟೈಮ್ ನೋಡ್ರಿ ಇದು. ನಾನು ರೊಟ್ಟಿ ಮಾಡಿ ಬಂದು ಕೂತಿದ್ದೆ, ಯಾಕೋ ಸುಸ್ತು ಅನ್ನಿಸ್ತು. ಹಾಗಾಗಿ ನನ್ನ ಮಗಳು ಬಂದು ಕೇಸಿ ನಾನು ಹೇಳಿದ್ದೇ ಇಲ್ಲ ಆಕೆಗೆ. ಬಂದು ಕೈಯದು ಒತ್ತಿನಮ್ಮ ಅಂಥೇಳಿ ಕೈಯದು ಒತ್ತುದದು ಮಾಡತ್ತಿದ್ಲು. ಬ್ಯಾಡ್ ಚಿನ್ನಿ ಅಂತಂದರೆ ಆದರೂ ಕೇಳಿಲ್ಲ. ಮತ್ತು ಬಂದು ಇಬ್ಬರು ಕೂಡ ಬಂದರು ನೋಡ್ರಿ. ಇಬ್ರಿಗೆ ಏನು ಜಗಳ ಅಂತಂದ್ರೆ ನಿನಗೆ ಅಕ್ಕನೇ ಮಗಳು ಫಸ್ಟ್ ಮಗಳು ನಾ ಸೆಕೆಂಡು ಅಂತ ಸಣ್ಣಕ್ಕೆ ಹೇಳ್ತಾಳೆ. ಇಲ್ಲ ನೀ ಸಣ್ಣಕ್ಕಿಗೆ ಭಾಳ ಪ್ರೀತಿ ಮಾಡ್ತಿ ಅಂಥೇಳಿ ದೊಡ್ಡಕ್ಕೆ ಹೇಳ್ತಾಳೆ. ಇಬ್ಬರು ಕೂಡ ಮಕ್ಕಳನ್ನ ನೋಡ್ರಿ. ಆದರೆ ಏನು ಅನ್ಸುತ್ತಂದ್ರೆ ದೊಡ್ಡವಳು ಸ್ವಲ್ಪ ಅರ್ಥ ಮಾಡ್ಕೋತಾಳೆ ಅಂಥೇಳಿ ಅವಳಿಗೆ ಬೆದರಿಸೋದು ಜಾಸ್ತಿ, ಸಣ್ಣವಳು ಇನ್ನೂ ಸಣ್ಣಕ್ಕಿದ ಅಂಥೇಳಿ ಸ್ವಲ್ಪ ಮುದ್ದು ಮಾಡ್ತೀವಿ ನೋಡ್ರಿ. ಹಾಗಾಗಿ ಅವರಿಬ್ಬರು ಕೂಡ ಇದು ಬರ್ತದೆ, ಸ್ವಲ್ಪ ಜಗಳ ಸ್ಟಾರ್ಟ್ ಆಗುತ್ತೆ. ಈಗೇನು ಹೇಳಕತ್ತಾರ ಅಂತಂದ್ರೆ ನಮ್ಮ ದೊಡ್ಡಕ್ಕೆ ಹೇಳಕತ್ತಾಳೆ ನೋಡ್ರಿ, ನೆಕ್ಸ್ಟ್ ಏನು ಪಾಪು ಬರುತ್ತಲ್ಲ ಅದನ್ನು ನಾನೇ ಫಸ್ಟ್ ಎತ್ಕೊಳ್ಳೋದು ಅಂತ ಅಕ್ಕಿ ಹೇಳಕತ್ತಿದ್ಲು. ಇಲ್ಲ ನಾನು ಅಂಥೇಳಿ ಅಕ್ಕಿ ಅನ್ನಕತ್ತಿದ್ಲು. ನಾ ಏನಂದೆ ಆಯ್ತವ ಇಬ್ಬರು ಬಂಗಾರಿಗಳು ಎತ್ಕೊಳಕತ್ರಿ ಅಂತ ಅನ್ನಕತ್ತಿದ್ದೆ. ಅದಕ್ಕೆ ಅವ್ರೇನು ಹೇಳಕತ್ತಾರಂದ್ರೆ ಫಸ್ಟ್ ಬಂಗಾರಿ ನಾನು, ಸೆಕೆಂಡ್ ಬಂಗಾರಿ ತಂಗಿ, ಆಮೇಲೆ ಪಾಪು ಮೂರನೇ ಬಂಗಾರಿ, ನೀನು ಕೂಡ ಬಂಗಾರಿ ಅಮ್ಮ ಅಂತೇಳಿ ಹೇಳಕತ್ತಿದ್ಲು ನನ್ನ ಮಗಳು. ತುಂಬಾ ಖುಷಿ ಆಯ್ತು ನೋಡ್ರಿ. ಮತ್ತು ಇಬ್ಬರು ಕೂಡ ಜಗಳ ಮಾಡ್ತಾರೆ. ಅವ್ರು ನಾ ಪಾಪುನ ಎತ್ಕೋತೀನಿ, ನಾ ಕೆಲಸ ಮಾಡ್ತೀನಿ ಅಂಥೇಳಿ. ನೋಡೋಣ್ರಿ ಮಗು ಆದಮೇಲೆ ಯಾವ ರೀತಿ ಮಾಡ್ತಾರಂಥೇಳಿ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಅವರು ನನ್ನ ಜೊತೆ ಎಷ್ಟೊಂದು ಕೆಲಸದೊಳಗೆ ಸಹಾಯ ಮಾಡ್ತಾರೆ ಅಂಥೇಳಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡ್ರಿ ವಿಡಿಯೋನ. ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ಯಾವ ರೀತಿ ನಿಮಗೆ ಸಹಾಯ ಮಾಡ್ತಾರಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನನ್ನ ಮಕ್ಕಳು ಮಾತು ಕೇಳಿ ನಿಮಗೆ ಹೆಂಗೆ ಅನಿಸ್ತಾ ಅನ್ನೋದನ್ನು ಹೇಳ್ರಿ. ಮತ್ತು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡ್ರಿ. ಅಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇದೇ ರೀತಿ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ರೀ. ಬಾಯ್ ಫ್ರೆಂಡ್ಸ್. ಮತ್ತು ನಿಮ್ಮ ಪ್ರೆಗ್ನೆನ್ಸಿ ಒಳಗೆ ನಿಮ್ಮದು ಫಸ್ಟ್ ಇರ್ಲಿಕ್ಕಂತಂದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ ಏನಾದರೂ ಇತ್ತಂದ್ರೆ ಈ ಟೈಮ್ ಒಳಗೆ ನಿಮ್ಮ ಮಕ್ಕಳು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡ್ಯಾರ ಅಂಥೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಕೂಡ ನೋಡಿಬಿಟ್ಟು ನಿಮ್ಮ ಕಮೆಂಟ್ನ ಓದ್ಬಿಟ್ಟು ಖುಷಿ ಆಗುತ್ತೆ ನೋಡ್ರಿ. ಮಕ್ಕಳು ನೋಡ್ರಿ, ಮಕ್ಕಳು ದೇವ್ರಂತ ಹೇಳ್ತಾರೆ. ಮತ್ತು ದೇವರು ಯಾವ ರೀತಿ ಮಾಡಿದ್ರು ಅದೇ ಚಂದ ನೋಡ್ರಿ. ನನ್ನ ಮಕ್ಕಳು ಕೂಡ ಏನೇ ಮಾಡಲಿ ನನಗದು ಇಷ್ಟ ಆಗುತ್ತೆ. ಈ ಟೈಮ್ ಒಳಗೆ ನನಗೆ ಸಾಕಷ್ಟು ಹೆಲ್ಪ್ ಮಾಡಾಕತ್ತಾರ ಅವರು. ಆ ದೇವ್ರವ್ರಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ, ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳಕತ್ತೀನಿ ಆ ದೇವರಿಗೆ. ಅದು ಬಿಟ್ಟರೆ ನನಗೆ ಮತ್ತಿನ ಆಸೆ ಇಲ್ಲ ನೋಡ್ರಿ. ಮತ್ತು ಹೆಲ್ದಿ ಆಗಿರುವಂಥ ಬೇಬಿ ಬರಲಿ, ನೆಕ್ಸ್ಟು ಗಂಡಾಲಿ ಹೆಣ್ಣಾಲಿ, ಬಟ್ ಹೆಲ್ದಿ ಡೆಲಿವರಿ ಆಗಬೇಕು, ಆರಾಮಾಗಿ ಡೆಲಿವರಿ ಆಗಿ ಮನೆಗೆ ಬರ್ಬೇಕು ಅನ್ನೋದು ಒಂದೇ ಆಸೆ ಐತೆ ನೋಡ್ರಿ. ಬಾಯ್ ಫ್ರೆಂಡ್ಸ್.